ಅಬ್ದುಲ್ ಜಬ್ಬಾರ್ ಮೇಲೆ ಆಕ್ಷನ್ ತಗೊಂಡ ತಕ್ಷಣ ನಿಮ್ಗೆ ಇಷ್ಟು ಸಮಸ್ಯೆಗಳು ಅಲ್ಲ ಅದು ನಜೀರ್ ಅಹಮದ್ ಮೇಲೆ ಆಕ್ಷನ್ ತಗೊಂಡ ತಕ್ಷಣ ನಿಮ್ಗೆ ಇಷ್ಟು ಸಮಸ್ಯೆಗಳು ಅಲ್ಲ ನೋ ಅದು ನೀವು ಕೇವಲ ನಾನಿಬ್ಬ ನಸೀರ್ ಅಹಮದರ ಪರವಾಗಿ ಎಲ್ಲ ಜಬ್ಬಾರ್ ಪರವಾಗಿ ಎಲ್ಲ ಬರ್ತಾ ಇರೋದು. ನಾವಿಲ್ಲಿ ಕೇವಲ ಶಿಸ್ತು ಕ್ರಮ ಅಂದರೆ ಅದು ಕೇವಲ ಮುಸಲ್ಮಾನರಿಗೆ ಮಾತ್ರ ಸೀಮಿತವಾ ಎನ್ನುವಂಥ ರೀತಿ. ಯಾಕೆಂದರೆ ಈ ಮುಸಲ್ಮಾನರು ಈಸಿಯಾಗಿ ಸಿಗ್ತಾರೆ, ಎಷ್ಟು ಬೇಕಾದರೂ ಶಿಸ್ತು ಕ್ರಮ ಕೈಗೊಳ್ಬೇಕು ಆ ರೀತಿನ. ಇದೇ ರೀತಿ ನೋಡಿ, ಈಗ ರಿಜ್ವಾನ್ ಅರ್ಷದ್ ಆಗಲಿ, ಸಲೀಮ್ ಆಗಿಲ್ಲ, ಅವರೆಲ್ಲ ನಮ್ಮ ನಾಯಕರು, ಅವರು ಕೂಡ ಇನ್ನೂ ಬೆಳಿಬೇಕು. ಅವ್ರಿಗೇನಾದರೂ ನಾಳೆ ಇದೇ ರೀತಿ ತೊಂದರೆ ಆದರೆ ನಾವು ಬಂದು ಮಾತಾಡ್ತೀವಿ, ಅವ್ರಿಗೂ ತೊಂದರೆ ಆದರೆ ನಾವು ಮಾತಾಡ್ತೀವಿ. ಯಾಕೆ ಸಮುದಾಯ ನಾಯಕರನ್ನಾಗಿ ಅವರನ್ನು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದೀವಿ, ಅವರು ಅದಕ್ಕೆ ಸಮುದಾಯದ ಬೆಳವಣಿಗೆ ಅವರು ಮಾಡಬೇಕು. ಅವರಿಗೆ ತೊಂದರೆ ಆದರೆ ನಮ್ಮ ಈ ಒಂದು ನಮಗೆ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಆಗಿ ಕಾಂಗ್ರೆಸ್ ನಮಗೆ ಬೇಗ ಸಹಕಾರ ಮಾಡದಿದ್ದರೆ ನಾವು ಬೇರೆ ಆಪ್ಷನ್ ಹುಡುಕ್ತೀವಿ. ಅದರಲ್ಲಿ ನಾವು ಜಬ್ಬಾರ್ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ದಕ್ಕೆ ಸಲೀಂ ಅಹಮದ್ ಬೆಂಬಲಿಸ್ತಾರಲ್ರಿ. ಅದೇ ಸರ್ ನಾನು ಹೇಳಿದ್ದು, ರಿಜ್ವಾನ್ ಅರ್ಷದ್ ಅಜಿತ್ ಅವರೇ ಅದೇ ನಾನು ಹೇಳ್ತಾ ಇರೋದು, ಮೇಲೆ ಆಕ್ಷನ್ಗೆ ಬೆಂಬಲ ಇದೆ. ಅದೇ ನಾನು ಹೇಳಿದೆ, ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಯಾಕೆ ಅವರು ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಅಂದರೆ ಆ ರೀತಿ ಒಂದು ಪಬ್ಲಿಕ್ ಇದು ಕೊಟ್ಟಾಗ ಅವರು ಏನು ಡಿ ಕೆ ಶಿವಕುಮಾರ್ ಏನು ಮಾತಾಡ್ತಾ ಇಲ್ಲ. ಯಾಕೆ ಅವರು ಖಾಲಿ ಮುಸಲ್ಮಾನರ ನಾಯಕರನ್ನು ಬಂದಲ್ಲಿ ಪಬ್ಲಿಕ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ರೀತಿ ಮಾಡ್ತಾರೆ? ಯಾಕೆ ಬೇರೆಯವರು ಯಾರು ಹೇಳೋಕ್ಕಾಗಲ್ವಾ? ಅದನ್ನ ಅಲ್ಲ, ಏನು ಹುನ್ನಾರ ಏನು? ನಮ್ಮ ನಾಯಕರನ್ನು ನಮ್ಮ ಮೇಲೆ ಎತ್ತಿ ಕಟ್ಟುವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಏನಕ್ಕೆ ಮಾಡಬೇಕು? ಯಾಕಂದ್ರೆ ಮುಸ್ಲಿಂ ಸಮುದಾಯನ ಅವ್ರು ರಿಪ್ರೆಸೆಂಟ್ ಮಾಡ್ತಾರೆ. ಅಲ್ಲ ಸರ್, ಇಂಟರ್ನಲ್ ಅಲ್ಲ ಅಜಿದವ್ರೆ, ಅಲ್ಲ ನನ್ನ ಕ್ವಶನ್, ಇಂಟರ್ನಲ್ ಕಾಂಗ್ರೆಸ್ ಇಂಟರ್ನಲ್ ಇಶ್ಯೂ ಆಗಿದ್ರೆ ಅವ್ರು ಏನಕ್ಕೆ ಇಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿ ಮುಸಲ್ಮಾನರ ನಾಯಕರನ್ನೇ ಅವರ ಡಿಸ್ಕಷನ್ಗೆ ಅಲ್ಲಿ ಅವರು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಹೇಳಿದ್ರು? ಯಾಕೆ ಡಿ ಕೆ ಶಿವಕುಮಾರ್ ಮಾಡಿ ಡೈರೆಕ್ಟಾಗಿ ಅಲ್ಲಿ ಆರ್ಡರ್ ಕೊಡೋಕ್ಕೆ ಆಗಿರಲಿಲ್ವಾ? ಏನಕ್ಕೆ ಏನು ರೀಸನ್ ಇದು? ಇದು ದೊಡ್ಡ ಒಂದು ಷಡ್ಯಂತರವಾಗಿ ಇದು ನೋಡ್ತಾರೆ. ಯಾಕೆಂದರೆ ಅಲ್ಲಿ ಜಮೀರ್ ಅಹಮದ್ ಕೂಡ ಟಾರ್ಗೆಟ್ ಆಗಬೇಕು, ಬೇರೆ ಯಾರೆಲ್ಲ ಲೀಡರ್ ಇದ್ದಾರೆ ಮುಸಲ್ಮಾನ್ ಅವರು ಕೂಡ ಟಾರ್ಗೆಟ್ ಆಗಬೇಕು. ಅಲ್ಲಿ ಮುಸಲ್ಮಾನರು ಕೂಡ ನಾವು ಮಾತ್ರ ಅಲ್ಲ, ಮುಸಲ್ಮಾನರ ವಿರುದ್ಧ ನಾವು ಕಾಂಗ್ರೆಸ್ ಇದ್ದ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲಿ ಟಾರ್ಗೆಟ್ ಅಲ್ಲ, ನಮ್ಮೊಂದಿಗೆ ಮುಸಲ್ಮಾನರ ಒಂದು ಗುಂಪು ಇದೆ ಎನ್ನುವಂಥ ತೋರಿಸುವಂಥ ಒಂದು ಹುನ್ನಾರ ಆಗಿದೆ. ತೋರಿಸೋದೇನಿರೋದು ನಿಜ, ಅದು ಅದಕ್ಕೆ ಅದು ಹುನ್ನಾರ. ಅದೇ ನಾವು ಹೇಳ್ತಿದ್ದೀವಿ. ನಾವು ಜಮೀರ್ ಅಹಮದ್ ಸತ್ಯನ ನೋಡಿ, ನಾವು ಈಗ ಸಲೀಂ ಅಹಮದ್ರೊಂದಿಗೆ ರಿಜ್ವಾನ್ ಅರ್ಷದೊಂದಿಗೆ ಹೇಳ್ತಾ ಇರೋದು ಅದೇ ದೊಡ್ಡ ಹುನ್ನಾರ ನಡೀತಾ ಇದೆ. ನಮ್ಮೊಂದಿಗೆ ಹಿಸ್ಟ್ರಿ ಇದೆ. ಜಾಫರ್ ಶರೀಫ್ ಸಾಬ್ರು ಏನಾಯಿತು, ಅವರ ಹಿಸ್ಟ್ರಿ ಏನಾಯಿತು? ಅದೇ ರೀತಿ ಎ ಆರ್ ರೆಹಮಾನ್ ಖಾನ್ ಅವರು ಏನಾಯಿತು? ಎಷ್ಟೊಂದು ಅವರು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ ನೋಡಿ. ಜಾಫರ್ ಶರೀಫ್ ಅವರು ರೈಲ್ವೆ ಮಿನಿಸ್ಟ್ರಲ್ಲಿ ಎಷ್ಟೊಂದು ದೊಡ್ಡ ಕೆಲಸವನ್ನು ಮಾಡಿದ್ರು. ಕರ್ನಾಟಕ ರಾಜಕೀಯದಲ್ಲಿ ಒಂದು ಒಳ್ಳೆ CM ಪೋಸ್ಟಿಗೆ ಅರ್ಹತೆ ಇರುವಂಥ ವ್ಯಕ್ತಿ ಕೂಡ ಆಗಿದ್ರು. ಆದರೆ ಯಾವುದೊಂದು ಚಿಕ್ಕ ವಿಚಾರ ಇಲ್ಲಿ ಅವರನ್ನು ಮೂಲಗುಂಪು ಮಾಡಿದ್ರು, ಎ ಆರ್ ರೆಹಮಾನ್ ಖಾನ್ ತಂದರು.